ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಯೂತ್ಸ್ ಆಫ್ ಮಲ್ಲೇಶ್ವರ ವತಿಯಿಂದ ಅಪ್ಪು ಕ್ರೀಡೋತ್ಸವ ಆಯೋಜನೆ ಮಾಡಲಾಗಿದೆ. ಪ್ರಮುಖವಾಗಿ ವಿಶೇಷ ಚೇತನ ಮಕ್ಕಳಿಗಾಗಿ ಈ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿದ್ದು ಜನವರಿ 9ರ ಬೆಳಗ್ಗೆ 9:30ರಿಂದ ಸಂಜೆ 5:30ರವರೆಗೆ ನಡೆಯಲಿದೆ. ಈ ಸಂಬಂಧ ಇವತ್ತು ಕ್ರೀಡೋತ್ಸವ ಟಿ ಶರ್ಟ್ ಮತ್ತು ಕ್ಯಾಪ್ ಲಾಂಚ್ ಮಾಡಿದ್ರು. ಈ ಅಪ್ಪು ಕ್ರೀಡೋತ್ಸವದಲ್ಲಿ ಸುಮಾರು 20 ಶಾಲೆಗಳಿಂದ 700ಕ್ಕೂ ಅಧಿಕ ಮಕ್ಕಳು ಭಾಗಿಯಾಗಲಿದ್ದಾರೆ. ರನ್ನಿಂಗ್ ರೇಸ್, ವೀಲ್ ಚೇರ್ ರೇಸ್ ಸೇರಿದಂತೆ ವಿವಿಧ ಬಗೆಯ ಕ್ರೀಡೆಗಳನ್ನು ಆಯೋಜನೆ ಮಾಡಲಾಗಿದೆ. ಮುಖ್ಯವಾಗಿ ವಿಶೇಷ ಚೇತನ ಮಕ್ಕಳ ಪ್ರತಿಭೆ ಪ್ರದರ್ಶಿಸಲು ಮತ್ತು ಅವರಲ್ಲಿ ಆತ್ಮವಿಶ್ವಾಸ ಬೆಳೆಸುವ ನಿಟ್ಟಿನಲ್ಲಿ ಯೂತ್ಸ್ ಆಫ್ ಮಲ್ಲೇಶ್ವರ ಆಯೋಜಿಸಲಾಗಿದೆ. ಕ್ರೀಡೋತ್ಸವಕ್ಕೆ ಹಲವು ಸಂಘ ಸಂಸ್ಥೆಗಳು ಕೈ ಜೋಡಿಸಿದ್ದು ಗಣ್ಯಾತಿ ಗಣ್ಯರು ಭಾಗಿಯಾಗಲಿದ್ದಾರೆ. ಮೊದಲನೇದಾಗಿ ಜನವರಿ 9ನೇ ತಾರೀಕು ಇದೇ ಶುಕ್ರವಾರ 4ನೇ ವರ್ಷದ ಅಪ್ಪು ಕ್ರೀಡೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಅಪ್ಪು ಕ್ರೀಡೋತ್ಸವ ಅಂದರೆ ವಿಶೇಷವಾಗಿ ಒಬ್ಬ ಸ್ಟಾರ್ ನಟನ ಹೆಸರಲ್ಲಿ ಕ್ರೀಡಾಕೂಟನ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಗಿರ್ಬೋದು, ವಾಲಿಬಾಲ್ ಟೂರ್ನಮೆಂಟ್ ಆಗಿರ್ಬೋದು, ಅಥವಾ ಅನ್ನದಾಸೋಹಗಳು ಅಥವಾ ಕಲ್ಚರಲ್ ಇವೆಂಟ್ಸ್ನ ಮಾಡ್ತಾರೆ. ನಾವು ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ವಿಶೇಷ ಚೇತನ ಮಕ್ಕಳಿಗೆ ಕ್ರೀಡಾಕೂಟ, ವಿಶೇಷ ಚೇತನ ಮಕ್ಕಳಿಗೆ ಒಂದು ಚಾನ್ಸ್ ಕೊಡೋಣ, ಅವರಲ್ಲಿರೋ ಟ್ಯಾಲೆಂಟ್ನ ಹೊರತೆಗೆಯೋಣ ಅನ್ನೋ ಒಂದು ಪ್ರಯತ್ನದಿಂದ ಕಳೆದ 4 ವರ್ಷದಲ್ಲಿ ನಾವು ಅಪ್ಪು ಕ್ರೀಡೋತ್ಸವ ವಿಶೇಷ ಚೇತನ ಮಕ್ಕಳ ಕ್ರೀಡಾಕೂಟವನ್ನು ಮಾಡ್ಕೊಂಡ್ಬಂದಿದ್ದೀವಿ. ನಾರ್ಮಲ್ ಮಕ್ಕಳಿಗೆ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ. 100 ಮೀಟರ್ಸ್ ರನ್ನಿಂಗ್ ರೇಸ್ ಇರುತ್ತೆ, 50 ಮೀಟರ್ಸ್ ರನ್ನಿಂಗ್ ರೇಸ್ ಇರುತ್ತೆ, ಫೋಮ್ ಜಾವ್ಲಿನ್ ಥ್ರೋ ಅಂತ ಇರುತ್ತೆ, ಆಮೇಲೆ ಮ್ಯೂಸಿಕಲ್ ಚೇರ್ ಇರುತ್ತೆ, ಆಮೇಲೆ ಹರ್ಡಲ್ ರೇಸ್ ಇರುತ್ತೆ. ವಿಶೇಷವಾಗಿ ವೀಲ್ ಚೇರ್ ಮಕ್ಳಿಗೂ ಇದರಲ್ಲಿ ಗೇಮ್ಸ್ ಇದೆ. ಆಮೇಲೆ ನಡೆಯೋಕ್ಕೆ ಕಷ್ಟ ಆಗೋ ಮಕ್ಳಿಗೂ ಒಂದು ವಾಕಿಂಗ್ ರೇಸ್ ಅನ್ನೋದಿದೆ. ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಎಲ್ಲ ಮಕ್ಳಿಗೂ ಲೈಕ್ ಪಾರ್ಟಿಸಿಪೇಟ್ ಮಾಡ್ತಾರೋ ಎಲ್ಲ ಮಕ್ಳಿಗೂ ಡಿಸಪಾಯಿಂಟ್ ಆಗದಿರೋ ರೀತಿನಲ್ಲಿ ನಾವು ನೋಡ್ಕೊತಾ ಇದ್ದೀವಿ. ಮೇಜರ್ ಆಗಿ ಅವ್ರಿಗೆ ಬರ್ತಾರೋ ಎಲ್ಲರಿಗೂ ಗಿಫ್ಟ್ಸ್ ಇರುತ್ತೆ, ಸರ್ಟಿಫಿಕೇಟ್ಸ್ ಇರುತ್ತೆ, ಕ್ಯಾಪ್ಸ್ ಇರುತ್ತೆ, ಟಿ ಶರ್ಟ್ಸ್ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಅವ್ರು ಒಳ್ಳೆ ಊಟನ ಈ ಸಲ ರೆಡಿ ಮಾಡಿಸಿದ್ದೀವಿ. ಸೊ ಇಟ್ ವಿಲ್ ಬಿ ಗುಡ್.